ಗುರುಭ್ಯೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಶ್ರೀನಿವಾಸ ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಈ ಅಧಿಕ ಮಾಸ ನಿಮಿತ್ತ ದಿನವೊಂದು ಸಂಧಿಯ ಹರಿಕಥಾಂಸಾರದ ಒಂದು ಸಂಧಿಯ ಅರ್ಥಾನುಸಂಧಾನವನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಇದ್ದೀವಿ. ಯಾಕಂದರೆ ಒಂದೊಂದು ಸಂಧಿಗೆ ಅಟ್ಲೀಸ್ಟ್ ಒಂದು 8 ತಾಸು ಬೇಕು, ಅಂಥದ್ದನ್ನು 20 ನಿಮಿಷದಲ್ಲಿ ಮುಗಿಸ್ಬೇಕು ಅಂತಂದರೆ ಎಲ್ಲ ವಿಷಯ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ಒಂದು ಅನುಸಂಧಾನವನ್ನು ನೋಡ್ಕೊಳ್ಳೋಕ್ಕೋಸ್ಕರ ಒಂದು ಅಧಿಕ ಮಾಸದಲ್ಲಿ ಎಲ್ಲ ಸಂಧಿ ಹೀಗೆ ಒಂದು ಸಂಕ್ಷಿಪ್ತದಲ್ಲಿ ಮುಗಿಸ್ಬೇಕು ಉದ್ದೇಶದಿಂದ ದಿನ ಒಂದು ಸಂಧಿಯನ್ನು ಅನುಸಂಧಾನ ಹೇಳ್ತಾ ಇದ್ದೇನೆ. ಈ 2 ದಿವಸ ನಾನು ಊರಲ್ಲಿರಲಿಲ್ಲ, ಅದಕ್ಕೋಸ್ಕರ ನನಗೆ 2 ದಿವಸ ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ. ಆಮೇಲೆ ಲೈವ್ ಕೂಡ ಕ್ಲಾಸ್ ತೊಗೊಳಕ್ಕಾಗಲಿಲ್ಲ. ಅದಕ್ಕೆ ಇವಾಗ 2 ದಿನದ್ದೇನು ಹಿಂದೆ ಉಳಿದಿದೆಯೋ ಅದನ್ನು ಇವತ್ತು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಎಲ್ಲರೂ ದಯವಿಟ್ಟು ಕ್ಷಮಿಸಬೇಕು. ನಮಸ್ಕಾರಗಳು. ಇವತ್ತು ಜೀವ ಪ್ರಕರಣ ಸಂಧಿಯಲ್ಲಿ ಇದಕ್ಕೆ ವರ್ಣ ಪ್ರಕ್ರಿಯಾ ಸಂಧಿ ಅಂತೂ ಹೇಳ್ತಾರೆ, ಆಮೇಲೆ ಉದಾತ್ತ ಅನುದಾತ್ತ ಸಂಧಿ ಅಂತಲೂ ಹೇಳ್ತಾರೆ. ಇದರಲ್ಲಿ ವರ್ಣಗಳು ಇವೆ. ಅಂದರೆ ಮೊದಲೇ ನುಡಿಯಲ್ಲಿ ಹೇಳ್ತಾ ಇದ್ದಾರೆ, ವರ್ಣ ವ್ಯಂಜನ ಇದರ 51 ಅಕ್ಷರಗಳು. ಈ 51 ಅಕ್ಷರಗಳು ಆಯಾ ಅಕ್ಷರಿಗೆ ವಾಚನಾಗಿ ಆಯಾ ರೂಪದಿಂದ ಭಗವಂತ ಇದ್ದಾನೆ ಅಂತ. ಆಮೇಲೆ ಇಲ್ಲಿ ಸ್ವರಗಳು ಒಂದು ಉಚ್ಚ ಇರ್ತದೆ, ನೀಚ ಇರ್ತದೆ. ಒಂದು ಜೋರಾಗಿ ಹೇಳ್ತೀವಿ, ಕೆಲವೊಂದು ಕೆಳಗಡೆ ಧ್ವನಿಯಾಗಿ ಹೇಳ್ತೀವಿ, ಕೆಲವೊಂದು ಸಾಫ್ಟಾಗಿ ಹೇಳ್ತೀವಿ, ಕೆಲವೊಂದು ಒತ್ತಿ ಹೇಳ್ತೀವಿ. ಈ ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥದ್ದು ಸ್ವರಗಳನ್ನು ಭಗವಂತ ನಮ್ಮ ಕಡೆ ನುಡಿಸ್ತಾನೆ ಅಂತ, ಆಯಾ ರೂಪದಿಂದ ನುಡಿಸ್ತಾನೆ ಅಂತ. ಅದಕ್ಕೆ ಇದನ್ನೇ ಈ ಅರ್ಥಾನುಸಂಧಾನ ಪೂರ್ವಕವಾಗಿ ನಾವು ಸ್ತೋತ್ರಗಳನ್ನು ಪಠಣೆ ಮಾಡಿದರೆ ಅದು ವೇದ ಸಮಾನ ಆಗಿಬಿಡುತ್ತದೆ. ಅದು ಅರ್ಥ ತಿಳ್ಕೋಬೇಕಲ್ಲ. ಅಂದರೆ ಆಯಾ ಶಬ್ದದಲ್ಲಿ ಭಗವಂತ ಇಷ್ಟು ಉಚ್ಚ ಸ್ವರದಿಂದ ಇದ್ದಾನೆ, ನೀಚ ಸ್ವರದಿಂದ ಇದ್ದಾನೆ, ಒತ್ತಿ ಹೇಳ್ತಾ ಇದ್ದಾನೆ, ಬೇರೆ ಅಕ್ಷರದಿಂದ ಇದ್ದಾನೆ, ಆಯಾ ರೂಪದಿಂದ ಇದ್ದಾನೆ ಅಂತ ಈ ಚಿಂತನೆ ಪೂರ್ವಕವಾಗಿ ನಾವು ಒಂದು ಪಠಣ ಮಾಡಿದರೆ ಅದು ಅವರು ಅವರು ಉಪಾಸನೆಗಳು ಇದು ಅವರು ನರರ ಅಲ್ಲ, ಅವರು ಸುರರೇ ಅನಿಸ್ಕೊಳ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 2ನೇ ನುಡಿಯಲ್ಲಿ ಇದು ತತ್ವಜ್ಞಾನ ಪಡೆಯುತ್ತೆ. ಈ ಶನಿಲ್ ವಿಜ್ಞಾನ ಅಂದರೆ ತತ್ವಜ್ಞಾನ ಪಡೆಯಬೇಕು, ದಾಸರಲ್ಲಿ ಭಗವದ್ದಾಸರಲ್ಲಿ ಭಕ್ತಿ ಮಾಡಬೇಕು, ಐಹಿಕ ಸುಖದಲ್ಲಿ ನಿರಾಶೆ ತೋರಿಸ್ಬೇಕು. ನಿರಾಶೆ ಅಂತಂದ್ರು ಅಯ್ಯೋ ಇದೇನೆ ಆಗಲಿಲ್ಲ ಬಿಡ್ರು ಹೋಗಲಿ ತಿಳ್ಕೊಂಡು ಡಿಸಪಾಯಿಂಟ್ಮೆಂಟ್ ಅಲ್ಲ. ನಿರಾಶೆ ಅಂತಂದರೆ ಅಲ್ಲಿ ನಾವು ವೈರಾಗ್ಯವನ್ನು ತಾಳಬೇಕು. ಆಮೇಲೆ ಯಾರು ಮಿಥ್ಯಾವಾದ ಮಾಡ್ತಾಯಿದ್ರು ಅವರಲ್ಲಿ ದ್ವೇಷ ಮಾಡಬೇಕು. ಈ ರೀತಿಯಾಗಿ ನಾವು ಇರಬೇಕು ಅಂತ ಹೇಳಿ ಇಲ್ಲಿ. ಆಮೇಲೆ ಹರಿ ಸರ್ವತ್ರ ವ್ಯಾಪ್ತನಿದ್ದಾನೆ ಇದ್ದಾನೆ. ಈ ರೀತಿಯಾಗಿ ಚಿಂತನೆ ಮಾಡಿದರೆ ನಮ್ಮ ಎಲ್ಲ ಅಭಿಲಾಷೆಗೆ ಭಗವಂತ ಪೂರ್ತಿ ಮಾಡ್ತಾನೆ. ಆಮೇಲೆ ಇದೇ ಮಹಾಯಜ್ಞ ಆಗ್ತದೆ, ಭಗವಂತನಿಗೆ ಇದೇ ಮಹಾಯಜ್ಞ ಆಗ್ತದೆ, ಅದೇ ದೊಡ್ಡ ಪೂಜೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೂರನೇ ನುಡಿಯಲ್ಲಿ ಏಕಾತ್ಮ ಅಂತ ಶಬ್ದ ಇಟ್ಟಿದ್ದಾರೆ. ಅಂದರೆ ಏಕಾತ್ಮ ಅಂತಂದರೆ ಭಗವಂತ ಅನಂತ ರೂಪ ತಾಳ್ತಾನೆ. ಅಂದರೆ ಅವನು ಪಂಚ ಮಹಾಭೂತದಲ್ಲಿದ್ದಾನೆ, ಇಂದ್ರಿಯದಲ್ಲಿ ಇದ್ದಾನೆ, ಆಮೇಲೆ ಪ್ರಾಣ ಮುಂತಾದ ಎಲ್ಲ ದೇವತೆವಂತರ್ಯಾಮಿ ಇದ್ದಾನೆ, ಇನ್ನು ಇಷ್ಟು ಸರ್ವಜ್ಞನಾಗಿದ್ದಾನೆ, ನಿರವಧಿಕನಾಗಿದ್ದಾನೆ. ಈ ರೀತಿಯಾಗಿ ಅವನ ಸಕಲ ಮಹಿಮೆಗಳನ್ನು ಯಾರು ತಿಳಿತಾರೋ ಅದನ್ನು ತಿಳ್ಕೊಂಡು ಯಾರು ಅವನಿಗೆ ಸಮರ್ಪಣೆ ಮಾಡ್ತಾರೋ ಅಲ್ಲಿ ಭಗವಂತ ಆ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು 4ನೇ ನುಡಿಯಲ್ಲಿ ದೇಹದಿಂದ ಮಾಡುವಂಥ ಕರ್ಮಗಳು ದೈಹಿಕ ಅಂತಂದರೆ ಯಾವ ಕ್ಷೇತ್ರದಲ್ಲಿ ಅಥವಾ ಮನೆಯಲ್ಲಾಗಲಿ ಎಲ್ಲೆಲ್ಲಿ ಯಾವ ಕ್ಷೇತ್ರದಲ್ಲಿ ಹೋಗ್ಬಿಟ್ಟು ಮಾಡುವಂಥ ಕರ್ಮಗಳನ್ನಾಗಲಿ. ಆಮೇಲೆ ಕಾಲಕ್ಕೆ ತೊರೆಯ ಮೂರು ರೀತಿಯಾದಂಥ ಕಾಲ ಅಂತ ಹೇಳ್ತಾರೆ. ಅಂದರೆ ಇದು ನಿತ್ಯ ಅದು 3 ಕಾಲದಲ್ಲಿ ಪರ್ವಕಾಲ, ದಿನ ಮಾಡೋದಂಥ ಕಾಲ ಇದು ಆಯಿತು. ಆಮೇಲೆ ಈ ಕರ್ಮಗಳನ್ನು 3 ರೀತಿಯಾದಂಥ ಕರ್ಮಗಳನ್ನು ನಿತ್ಯ ಕಾಮ್ಯ ನೈಮಿತ್ಯಕ ಕರ್ಮಗಳನ್ನು, ನಿತ್ಯ ಮಾಡಿದಂಥ ಕರ್ಮಗಳನ್ನು ಬೇರೆ, ಕಾಮ್ಯ ಇದು ಒಂದು ಉದ್ದೇಶ ಇಟ್ಟುಕೊಂಡು ಏನು ಹೋಮಾದಿಗಳು ಮಾಡಿದಂಥ ಒಂದು ಕರ್ಮಗಳನ್ನು ಬೇರೆ. ನೈಮಿತ್ತಿಕ ಅಂತಂದರೆ ಇವಾಗ ಗ್ರಹಣ ಬಂದಿದೆ, ಪರ್ವಕಾಲ ಇದೆ, ಅವಾಗ ಮಾಡ್ಕೊ. ಉತ್ತರಾಯಣ ಪರ್ವಕಾಲ, ಅದು ಹಬ್ಬ ಬಂದಿದೆ, ಅದಕ್ಕೋಸ್ಕರ ಮಾಡ್ತಾಯಿದ್ರು, ಇದು ನೈಮಿತ್ಯ ಆಯಿತು. ಈ ರೀತಿಯಾದಂಥ ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಈ ಕರ್ಮಗಳನ್ನು ಶುದ್ಧಿ ಆಗಬೇಕು ಅಂತಂದ್ರೆ ವಾಯು ಅಂತರ್ಗತನಾಗಿ ಭಗವಂತ ಎಲ್ಲ ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಅವನಿಗೆ ಸಮರ್ಪಣೆ ಮಾಡಿದರೆ ಅದು ಹರಿಗೆ ಪ್ರೀತಿಯಾದಂಥದ್ದು, ಹರಿಗೆ ಸಮರ್ಪಣೆ ಮಾಡಿದರೆ ಅದೇ ಕರ್ಮ ಶುದ್ಧಿ ಆಗ್ತದೆ ಅಂತ. ಈ ರೀತಿಯಾದಂಥ ನಾವು ಕರ್ಮ ಮಾಡಿದರೆ ಕರ್ಮ ಶುದ್ಧಿ ಆಗ್ತದೆ ಅಂತ. ವಾಯುದೇವರ ಸಮರ್ಪಣೆ ಮಾಡಿದರೆ ವಾಯುದೇವರು ನಾವು ಮಾಡುವಂಥ ಕರ್ಮಗಳನ್ನು ಅಶುದ್ಧ ಇರ್ತವೆ, ಆ ಕರ್ಮಗಳನ್ನು ಶುದ್ಧ ಮಾಡಿಬಿಟ್ಟು ಭಗವಂತನಿಗೆ ಅರ್ಪಣೆ ಮಾಡ್ತಾರೆ. ಅದಕ್ಕೆ ನಾವು ಮಧ್ವಾಂತರಕೃತ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಿ. ಅಂದರೆ ವಾಯುದೇವರ ದ್ವಾರ
ನಾವು ಭಗವಂತನಿಗೆ ತಮ್ಮ ಸಮರ್ಪಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 5ನೇ ನುಡಿಯಲ್ಲಿ 3 ವಿಧದಂತಹದ್ದು ಕರ್ಮಗಳು ಅಂತ, 3 ಕರ್ಮ. ದೈಹಿಕ ಕರ್ಮ ಅಲ್ಲಿ ಕಂಸಾರಿ ಹರಿಕೃಷ್ಣ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ದೈಹಿಕ ಅಂದರೆ ಆಯಾ ದೇಶದಲ್ಲಿ ಮಾಡುವಂಥ ಕರ್ಮಗಳನ್ನು ಭಾರ್ಗವ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ಕಾಲಿಕ ಆಯಾ ಕಾಲದಲ್ಲಿ ಮಾಡಿದಂಥ ಕರ್ಮಗಳನ್ನು ಹಯವದನು ರೂಪಿ ಪರಮಾತ್ಮ ಮಾಡಿಸ್ತಾನೆ ಅನ್ನೋದನ್ನು ಆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಇದೆಲ್ಲ ಸಾರಭೋಕ್ತ ತನ್ನ ರೂಪವನ್ನು ತಾನು ಸ್ವೀಕಾರ, ಇದೆಲ್ಲ ಕರ್ಮ ಮಾಡುವಾಗ ತನ್ನ ರೂಪವನ್ನು ಪ್ರಕಟ ಮಾಡಿರ್ತಾನೆ. ಆ ರೂಪವನ್ನು ನಾವು ಅವನಿಗೆ ಸಮರ್ಪಣೆ ಮಾಡಿದರೆ ಆ ರೂಪವನ್ನು ತಾನು ಸ್ವೀಕಾರ ಮಾಡ್ತಾನೆ. ಅದರಿಂದ ಜೀವರಿಗೆ ಉದ್ಧಾರ ಆಗ್ತದೆ ಅಂತ, ಕೊಡುತಿಪ್ಪ ಜೀವರಿಗೆ ಅಂತ ಹೇಳ್ತಾರೆ. ಇನ್ನು 6ನೇ ನುಡಿಯಲ್ಲಿ ಅಗ್ನಿಯಿಂದನೇ ಅನ್ನ ಬೇಯಿಸ್ತೀವಿ, ಅದೇ ಅನ್ನವನ್ನು ಹೋಮಕ್ಕೆ ಉಪಯೋಗ ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಕಾಯಿಕ ಮಾನಸಿಕ ವಾಚಿಕ ಮಾಡಿದಂಥ ಕರ್ಮಗಳನ್ನು ಅವನೇ ಮಾಡಿಸ್ತಾ ಇದ್ದಾನೆ ಅಂತ ಅಂದ್ಬಿಟ್ರೆ ಅದೇ ಅವನಿಗೆ ಸಮರ್ಪಣೆ ಆಗ್ತದೆ ಅಂತ. ಆಮೇಲೆ ಅವನು ಸಂತೈಸುವನು ತನ್ನವರ ಅಂದರೆ ರಕ್ಷಣೆ ಮಾಡ್ತಾನೆ, ಸುಖವನ್ನು ಕೊಡ್ತಾನೆ. ಸುಖ ಅಂತಂದರೆ ಮೋಕ್ಷ ಸುಖವನ್ನು ಕೊಡ್ತಾನೆ. ಈ ರೀತಿಯಾಗಿ ತನ್ನವರು ತನಗೆ ಭಕ್ತಿ ಮಾಡುವಂಥ ತನ್ನವರು ಅಂತ, ಅವ್ರಿಗೆ ತನ್ನವರು ಅಂತ ಅವನು ಸ್ವೀಕಾರ ಮಾಡ್ತಾನೆ ಅಂತ, ತಮ್ಮ ಪಾಪವನ್ನು ಭಸ್ಮ ಮಾಡ್ತಾನೆ ಅಂತ. 7ನೇ ನುಡಿಯಲ್ಲಿ ಈ ಜೀವದ ಪರಮಾಣು ಎಷ್ಟಿದೆ, ಅದರ ಅಳತೆ ಎಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಕುದುರೆ ಕೂದಲು ಕೊನೆಯ ಕೂದಲು, ಅದೇ ಕುದುರೆ ಮೇಲಿದ್ದಂತಹ ತೀರಾ ಚಿಕ್ಕದಾದಂಥ ಏನು ಕೂದಲಿದೆ ಅದನ್ನು 1000 ಭಾಗ ಮಾಡಿದರೆ ಎಷ್ಟು ಸೂಕ್ಷ್ಮ ಆಗ್ತದೋ ಅಷ್ಟು ಸೂಕ್ಷ್ಮವಾದಂಥದ್ದು ನಮ್ಮ ಜೀವದ ಪರಮಾಣು ಅಂತ ಹೇಳ್ತಾರೆ. ಅದೇ ಅಷ್ಟು ಸೈಜು ಅಷ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು 8ನೇ ನುಡಿಯಲ್ಲಿ ಇದು ಅಗ್ರೇಶ ಪಾದೇಶ ಮೂಲೇಶ, ಇದು ಜೀವನ ಅಂಗುಷ್ಠ ಪಾದದಿಂದ ಇದ್ದ, ಅಂಗುಷ್ಠ ಅಗ್ರ ಮೂರ್ತಿ ಅಂತ, ಅಂಗುಷ್ಠ ಅಗ್ರದಿಂದ ಇದ್ದ, ಅಷ್ಟು ಅಂಗುಷ್ಠ ಅಗ್ರದಷ್ಟು ಇದ್ದಾರೆ ಅಂತಿಕೊಂಡು. ಅಂದ್ರೇನು, ನಮ್ಮದು ಇದು ಅಂಗುಷ್ಠ, ಇದು ಅಗ್ರ ಇಷ್ಟು ಸೈಜ್ ಇದೆ ಅಂತ ಇದ್ದಾನೆ. ಈ ಸ್ಥೂಲ ದೇಹ ದೊಡ್ಡದಾಗಿದ್ದ ಒಳಗಡೆ ಸೂಕ್ಷ್ಮ, ಇವನು ಸ್ವರೂಪ ದೇಹದಲ್ಲಿ ಇಷ್ಟು ಸೂಕ್ಷ್ಮವಾಗಿದೆ ಅಂತಂದಮೇಲೆ ಅಲ್ಲಿ ಇಷ್ಟು ಸೈಜ್ ಬರಲಿಕ್ಕೆ ಹೇಗೆ ಸಾಧ್ಯ ಅಂತಂದರೆ ಈ 4 ದೇಹಗಳಿವೆ ನಮಗೆ. ಈ 4 ದೇಹದಲ್ಲಿ ಆ ದೇಹ ಯಾವ ಸೈಜ್ ಇರ್ತದೆ ಅಲ್ಲಿದ್ದಂಥ ಬಿಮರೂಪಿ ಪರಮಾತ್ಮ ಇರ್ತಾನೆ. ಅಲ್ಲಿ ಜೀವ ಇರ್ತದೆ. ಆ ಜೀವದ ಸೈಜ್ ಎಷ್ಟಿರುತ್ತೆ, ಅಂಗುಷ್ಟ ಎಷ್ಟಿರುತ್ತೆ ಅಷ್ಟು ಸಣ್ಣದಾಗಿ ಭಗವಂತಿದ್ದಾನೆ ಅಂತ ಅರ್ಥ ಆಯ್ತಾ. ಸೊ ಜೀವ ಆಕಾರ ಎಷ್ಟಿದೆ, ಆ ಜೀವದು ಅಂಗುಷ್ಟ ಎಷ್ಟು ಚಿಕ್ಕದಿದೆ ಅದರ ಅಗ್ರದಷ್ಟು ಭಗವಂತ ಅಲ್ಲಿ ಬಿಮರೂಪಿ ಪರಮಾತ್ಮ ಇದ್ದಾನೆ ಅಂತ ಹೇಳ್ತಾ ಇದ್ದಾಳೆ. ಆಮೇಲೆ ಈ ಜಗತ್ರಯದಿ ಅಂತ ಹೇಳ್ತಾರೆ. ಜಗತ್ರಯದಿ ಅಂತ ಎದಕ್ಕೆ ಇಟ್ಟಿದ್ದಾರೆ ಅಂತಂದರೆ ಇಲ್ಲಿ ದೇವಮಾನವ ದಾನವರು ಇದ್ದಂಥ ಈ ಜಗತ್ತು, ಇಂಥ ಎಲ್ಲ ಜೀವರಾಶಿ ಅಂತರ್ಗತನಾಗಿ ಭಗವಂತ ಇಷ್ಟು ಸೈಜಿಂದ ಇದ್ದಾನೆ ಅಂತ ಹೇಳ್ತಾರೆ. ಇನ್ನು 9ನೇ ನುಡಿಯಲ್ಲಿ ಇದು ಬಿಂಬರೂಪಿ ಅಂಗುಷ್ಟ ಮಾತ್ರ ಅಂತ ಹೇಳ್ತಾರೆ. ಇಲ್ಲಿ ಮೊದಲು ಅಂಗುಷ್ಟ ಅಗ್ರೇಶ ಅಂತ ಹೇಳಿದರು, ಆಮೇಲೆ ಈ ಅಂಗುಷ್ಟ ಮಾತ್ರದಿಂದ ಹೇಳ್ತಾರೆ. ಸೊ ಆಯಾ ದೇಹದಲ್ಲಿ ಯಾವ್ಯಾವ ಸೈಜದಿಂದ ಭಗವಂತ ಇದ್ದಾನೆ ಅಂತ. ಆಮೇಲೆ ಇಲ್ಲಿ ಜೀವಂತ ಮತ್ತು ಈ 3 ಸರೋಳು. ಆಮೇಲೆ ಹೃತ್ಕಮಲ ಮಧ್ಯ ನಿವಾಸಿ ಅಂತ ಹೇಳ್ತಾರೆ. ಹೃತ್ಕಮಲ ಮಧ್ಯದಲ್ಲಿ ಭಗವಂತ ಇದ್ದಾನೆ. ಅಲ್ಲಿ ಈ 4 ದೇಹದಲ್ಲಿ ಕೂಡ ಹೃತ್ಕಮಲ ಇದೆ, ಅಲ್ಲಿ ಮಧ್ಯದಲ್ಲಿ ಭಗವಂತ ಇದ್ದಾನೆ. ಆದರೆ ಕಾರ್ಯ ಆಗೋದು ಮಾತ್ರ ಈ ಸ್ಥೂಲ ದೇಹದ ಬಿಂಬರೂಪಿ ಪರಮಾತ್ಮದಿಂದ ಆಗ್ತಾ ಇರ್ತದೆ. ಇದು ಷೋಡಶಿಯಲ್ಲಿ ಬಹಳ ವಿಸ್ತಾರವಾದಂಥ ವಿಷಯ. ನಾನು ಷೋಡಶಿ ಹೇಳಿದ್ದೀನಿ, ಅದು ವಿಸ್ತಾರವಾಗಿ ಹೇಳಿದ್ದೀನಿ. ಅದನ್ನು ನಾವು ಇಲ್ಲಿ ಜ್ಞಾಪಕಕ್ಕೆ ತರಬೇಕು. ಅಂದರೆ ಸ್ವರೂಪ ದೇಹದಿಂದ ಬರ್ತದೆ ಅದನ್ನು. ಅಂದರೆ ಇಲ್ಲಿ 11ನೇ ನುಡಿಯಲ್ಲಿ 9ನೇದಾಯಿತು. ಇನ್ನು 10ನೇ ನುಡಿಯಲ್ಲಿ ಇಲ್ಲಿ 4 ದೇಹದಲ್ಲಿ ವ್ಯಾಪ್ತನಾಗಿದ್ದಾನೆ ಭಗವಂತ. ಅಲ್ಲಿ ತುರಿಯ ನಾಮಕ ಭಗವಂತರದ್ದು ಕೂಡ ವಿವರಣೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಈ ನಾಡಿಗಳ ಬಗ್ಗೆನೂ ಹೇಳ್ತಾ ಇದ್ದಾರೆ. 10ನೇ ನುಡಿಯಲ್ಲಿ ನಾಡಿ ಬಗ್ಗೆ ಹೇಳ್ತಾ ಇದ್ದಾರೆ. ಈ ನಾಡಿಗಳಲ್ಲಿ ನಾಡಿಯೆಲ್ಲ ನಮಗಿರುವುದಂಥದ್ದು ಸ್ಥೂಲ ದೇಹದಲ್ಲಿ. ಇಲ್ಲಿ ಬೃಹತಿ ಸಹಸ್ರ ಹೋಮಾತ್ ಮಾಡ್ತಿದ್ದ ಬೃಹತಿ ಸಹಸ್ರ ನಾಮದಿಂದ ಭಗವಂತ ಇದ್ದಾನೆ ಅಲ್ಲಿ ಅಂತ. ಇದರ ವಿಷಯ ಹಿಂದಿನ ಸಂಧಿಯಲ್ಲಿ ಕೂಡ ಬೇಕಾದಷ್ಟು ಸಲ ಬಂದಿದೆ. ಅಂದರೆ ಅಲ್ಲಿ ನಮ್ಮ ನಾಡಿ ಅಂತರ್ಗತದಂಥ ಭಗವಂತ ಈ ಹಗಲು ರಾತ್ರಿಗೆ ನಿಯಾಮಕರಾದಂಥ ಭಗವಂತ ಆಯಾ ರೂಪದಿಂದ ಅಲ್ಲಿ ನಮ್ಮ ಹಗಲು ರಾತ್ರಿ ನಿಯಾಮಕರಂಥ ನಾಡಿಗಳಿವೆ, ಎಡಕ್ಕೆ ಬಲಕ್ಕೆ. ಆಮೇಲೆ ಅದೇ ರೀತಿಯಾಗಿ ಅಲ್ಲಿವರೆಗೆ ಭಗವಂತ ಇದ್ದಾನೆ ಅಂತ. ಅದಕ್ಕೆ ಇದೆಲ್ಲ ಹೇಗೆ ಬರ್ತದೆ ಲೇಖ ಅಂತ ತುಂಬ ಸಲ ನೋಡಿದ್ದೀವಿ. ಅಲ್ಲಿ 22,000 ನಾಡುಗಳ ತಂತ್ರ ಭಗವಂತ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 11ನೇ ನುಡಿಯಲ್ಲಿ ಸ್ವರೂಪ ದೇಹದ ಹೊರಗೆ ವ್ಯಾಪ್ತನಾಗಿದ್ದಾನೆ. ಇಲ್ಲಿ ವಿಶ್ವಾದಿ ರೂಪದಿಂದ ಚಿಂತನೆ ಮಾಡಬೇಕು ಅಂತ ಸೇವೆ ತಗೋತಾನೆ. ಅಂದರೆ ಅವನೇ ಸೇವೆಯದ್ದೇನೆ ಸೇವಕ ಇದ್ದಾನೆ, ಹೀಗೆ ಅವನೇ ಮಾಡಿಸ್ತಾನೆ. ಈ ಚಿಂತನೆಯನ್ನು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು 12ನೇ ನುಡಿಯಲ್ಲಿ ಸ್ವರೂಪ ದೇಹದಿಂದ ಲಿಂಗದೇಹವರೆಗೂ
ಇಲ್ಲಿ ಸ್ವರೂಪದೇಹ ಮತ್ತು ಲಿಂಗದೇಹ ಬಹಳ ಮಹತ್ವದಂಥ ವಿಷಯ. ಇಲ್ಲಿ ಮಾತ್ರ ಬ್ರಹ್ಮವಾಯು ಸರಸ್ವತಿ ಭಾರತಿ ಇವರಿಗೆ ಮಾತ್ರ ಪ್ರವೇಶ ಇರ್ತದೆ, ಇನ್ನು ಬೇರೆಯವರಿಗೆ ಪ್ರವೇಶ ಇಲ್ಲ. ಇಲ್ಲಿ ಆಯಾ ಹೆಸರದಿಂದ ಅಂದರೆ ಗರುಡಶೇಷ ರುದ್ರ ಇವರ ಹೆಸರದಿಂದ ವಾಯುದೇವರು ಆಯಾ ಕಾರ್ಯಗಳನ್ನು ಮಾಡ್ತಾರೆ. ಅಂದರೆ ಸ್ವರೂಪ ದೇಹದಲ್ಲಿ ಲಿಂಗದೇಹದಲ್ಲಿ ಬೇರೆ ದೇವತೆಗಳಿಗೆ ಪ್ರವೇಶ ಇಲ್ಲ, ಆದರೆ ಎಲ್ಲ ತತ್ವಕ್ಕೆ ಅಭಿಮಾನ ದೇವತೆಗಳು ಇರ್ತಾರೆ. ಮತ್ತು ಆ ಕಾರ್ಯಗಳು ಯಾರು ಮಾಡ್ತಾರೆ ಅಂತ ಅವರ ಹೆಸರದಿಂದ ನಾವು ಏನು ಒಂದು ಪೂಜೆ ಮಾಡಿಸ್ತೀವಲ್ಲ, ಅವ್ರ ಹೆಸರದಿಂದ ಸಂಕಲ್ಪ ಮಾಡಿ ಪೂಜೆ ಮಾಡ್ತೀವಲ್ಲ, ಆ ರೀತಿಯಾಗಿ ಅದಕ್ಕೆ ಇದು ಸಮಾನವಾದಂಥ ಉದಾಹರಣೆ ಅಲ್ಲ. ಆದರೆ ಅಲ್ಲಿ ಅವ್ರ ಹೆಸರು ಇಟ್ಕೊಂಡು ವಾಯುದೇವರು ತಾವೇ ಆ ಕಾರ್ಯವನ್ನು ಮಾಡ್ತಾರೆ. ಈ ಗರುಡಶೇಷರುದ್ರ ಹೆಸರದಿಂದ ಅವ್ರು ಯಾವ ಕಾರ್ಯ ಮಾಡ್ತಾರೋ ಆ ಕಾರ್ಯವನ್ನು ವಾಯುದೇವರು ತಾವು ಮಾಡ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ 13ನೇ ನುಡಿಯಲ್ಲಿ ಸ್ವರೂಪ ದೇಹಕ್ಕೆ ಆವರಣಗಳು ಇವೆ ಅಂತ ಹೇಳ್ತಾರೆ. ಈ ಲಿಂಗದೇಹ ಆವರಣವಾಗಿದೆ, ತೆಳ್ಳಗ ಆವರಣ ಇದೆ, ನಮ್ಮ ದೃಷ್ಟಿಯಿಂದ ತೆಳ್ಳಗಿದೆ. ಆದರೆ ಅದರಲ್ಲಿ ಆ ಸ್ವರೂಪ ದೇಹಕ್ಕೆ ಆವರಣ ಆಗಿ ಲಿಂಗದೇಹ ಇದೆ. ಇಲ್ಲಿ ಅಭಿಮಾನಿ ಲಕ್ಷ್ಮೀದೇವಿ ಅಲ್ಲಿದ್ದಾರೆ. ಲಕ್ಷ್ಮೀದೇವಿ ಅಭಿಮಾನಿ ಇದ್ದದ್ದಕ್ಕೆ ಅಲ್ಲಿ ಶ್ರೀ ಭೂ ದುರ್ಗಾ ರೂಪನಿದ್ದಾನೆ. ಅದಕ್ಕೆ ಅಲ್ಲಿ ಸತ್ವರಾಜ ತಾಮಸ ಗುಣದಿಂದ ಆವರಣವಾಗಿದೆ ಅದನ್ನು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನು 14ನೇ ನುಡಿಯಲ್ಲಿ ಲಿಂಗದೇಹ ಮತ್ತು ಅನಿರುದ್ಧ ದೇಹ ಈ ಮಧ್ಯದಲ್ಲಿ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ತೆಳ್ಳಗಂತ ಪೊರೆ ಇದೆ. ಆ ಪೊರೆ ನಮಗೆ ಅಜ್ಞಾನಕ್ಕೆ ಆಗ್ತದೆ, ಮೋಹಕ್ಕೆ ಕಾರಣ ಆಗ್ತದೆ ಅಂತ. ಅಂದರೆ ಇದು ಜೀವಾಚ್ಛಾದಿಕ ಅಂತಂದರೆ ನಮಗೆ ಜೀವನ ಸ್ವರೂಪ ಯಾವಾಗಿದೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಪರಮಾಚ್ಛಾದಿಕ ಅಂದರೆ ಭಗವಂತನ ರೂಪ, ನಮ್ಮ ಭೀಮರೂಪಿ ಪರಮಾತ್ಮನ ರೂಪ ಹೇಗಿದೆ ಅದು ಗೊತ್ತಾಗೋದಿಲ್ಲ. ಅದಕ್ಕೆ ಈ 2 ಪೊರದೆ ಇವೆ. ಅದು ನಮಗೆ ಮೋಕ್ಷ ಹೋಗೋಕ್ಕಿಂತ ಮುಂಚೆ ಅದು ತೆಗಿತಾನೆ. ಅಪ್ರೋಕ್ಷ ಜ್ಞಾನ ಆದಮೇಲೆ ಈ ಪ್ರಳಯ ಕಾಲದಲ್ಲಿ ಅದು ಲಿಂಗದೇಹ ಭಂಗ ಆದಮೇಲೆ ಮುಂದಿನ ಕಲ್ಪದಲ್ಲಿ ವಾಸುದೇವ ರೂಪಿ ಪರಮಾತ್ಮ ಪೊರೆ ತೆಗಿತಾನೆ. ಆಮೇಲೆ ನಮಗೆ ವೈಕುಂಠಾದಿ ಲೋಕವನ್ನು ಕೊಡ್ತಾನೆ ಅಂತ ಹೇಳ್ತಾರೆ. ಇನ್ನು 15ನೇ ನುಡಿಯಲ್ಲಿ ಈ ಅನಿರುದ್ಧ ದೇಹದಲ್ಲಿ ಎಲ್ಲ ದೇವತೆಗಳಿಗೆ ಸ್ಥಾನ, ಅಲ್ಲಿ ಬರೀ ಇರಲಿಕ್ಕೆ ಮಾತ್ರ ಸ್ಥಾನ ಇದೆ. ಅಲ್ಲಿ ದೇವತೆಗಳಿಗೆ ದೈತ್ಯಗಳಿಗೆ ಇಬ್ಬರಿಗೂ ಸ್ಥಾನವಿದೆ. ಅಲ್ಲಿ ಪ್ರಾಣೇಶಾದನದಲ್ಲಿ ಇಬ್ಬರಿಗೆ ಪ್ರೇರಣೆ ಆಗ್ತದೆ, ಅಲ್ಲಿ ಕಾರ್ಯ ಮಾಡೋದಿಲ್ಲ. ಅನಿರುದ್ಧ ದೇಹದಲ್ಲಿ ಬರೀ ಇರೋದು, ಆದರೆ ಅಲ್ಲಿ ನೀವು ಏನೇ ಕೆಲಸ ಮಾಡಬೇಕು ಅಂತ ಹೇಳುವುದನ್ನು ವಾಯುದೇವರು ಪ್ರೇರಣೆ ಮಾಡ್ತಾರೆ. ಆವಾಗ ಅವರು ಸ್ಥೂಲ ದೇಹ ದ್ವಾರಕ್ಕೆ ಅವರೇ ತಿರ್ಗಾ ಸ್ಥೂಲ ದೇಹದಲ್ಲಿ ಇರ್ತಾರೆ, ಅವರು ಕಾರ್ಯ ಮಾಡ್ತಾರೆ. ಸೊ ಅನಿರುದ್ಧ ದೇಹದಲ್ಲಿ ಎಲ್ಲ ದೇವತೆಗಳು ಮತ್ತು ದೈತ್ಯಗಳು ಇರ್ತಾರೆ. ಅವರಿಗೆ ವಾಯುದೇವರು ಪ್ರೇರಣೆ ಕೊಡ್ತಾರೆ, ಅವರೇ ಸ್ಥೂಲ ದೇಹದಲ್ಲಿ ಕೂಡ್ತಾರೆ. ಈ ಸ್ಥೂಲ ದೇಹ ದ್ವಾರ ಅವ್ರ ಕಾರ್ಯಗಳನ್ನು ಮಾಡ್ತಾರೆ ಅಂತ. ಆಮೇಲೆ ಇನ್ನು 16ನೇ ನುಡಿಯಲ್ಲಿ ಎಲ್ಲ ಋತುಗಳಿಗೆ ನಿಯಾಮಕರಾದಂಥ ಭಗವಂತ ರೂಪ, ಆಮೇಲೆ ದೈಹಿಕ ದೈಶಿಕ ಕಾಲಿಕತ್ರಯದಲ್ಲಿ ಕೂಡ ಭಗವಂತನ ಕೂಡ ಭಗವಂತ ರೂಪಗಳು, ದೇವತೆಗಳ ಅಂತರ್ಯಾಮಿಯಾಗಿ ಭಗವಂತ ನಿಯಾಮಿಯನ್ನು ಮಾಡ್ತಾನೆ, ಅವನೇ ವ್ಯಾಪಾರ ಮಾಡ್ತಾನೆ ಅಂತ. ಋತುಗಳಿಗೆ ಆಮೇಲೆ ದೈಹಿಕ ದೈಶಿಕ ಕಾಲಿಕ 3 ಕಾಲದಲ್ಲಿ ಮಾಡುವಂಥ ಕರ್ಮಗಳಿಗೆ ಭಗವಂತನೇ ನಿಯಮನ ಮಾಡ್ತಾನೆ ಅಂತ, ಅವನೇ ವ್ಯಾಪಾರ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 17ನೇ ನುಡಿಯಲ್ಲಿ ಈ ಸುಷುಮ್ನ ನಾಡಿ ಮಧ್ಯದಲ್ಲಿ ಇದೆ. ಅದನ್ನು ತಿರ್ಗ 4 ಭಾಗ ಆಗ್ತದೆ. ಅಲ್ಲಿ ಎಡಭಾಗದಲ್ಲಿ ಆರ್ಯ, ಅಲ್ಲಿ ಅನಿರುದ್ಧಿ ಪರಮಾತ್ಮ ಮಾಡ್ತಾನೆ. ಹಿಂದೆ ವಜ್ರಿಕಾಲಿ ಪ್ರದ್ಯುಮ್ನ ಪರಮಾತ್ಮ ಇದ್ದಾನೆ. ಬಲದಲ್ಲಿ ವೈದ್ಯೃತಿ, ಅಲ್ಲಿ ಸಂಕರ್ಷಿ ಪರಮಾತ್ಮ ಇದ್ದಾನೆ. ಮುಂದೆ ಪ್ರಕಾಶನ ಇದ್ದಾನೆ, ಅಲ್ಲಿ ವಾಯುದೇವಿದ್ದಾರೆ. ಪ್ರಕಾಶನ ಅಲ್ಲಿ ವಾಸುದೇವ ಪರಮಾತ್ಮ ಇದ್ದಾನೆ. ಸುಷುಮ್ನ ನಾಡಿ ಮಧ್ಯದಲ್ಲಿ ನಾರಾಯಣರೂಪಿ ಪರಮಾತ್ಮ ಇದ್ದಾನೆ. ಹೀಗೆ ಇವು ಮೇನ ನಾಡಿಗಳಿದ್ದೆ, ಅದರಲ್ಲ ಅನಿರುದ್ಧ ಪ್ರದೀಪ ವಾಸುದೇವ ನಾರಾಯಣರೂಪಿ ಪರಮಾತ್ಮಗಳು ನೇಮನ ಮಾಡ್ತಾನೆ ಅಂತ ಹೇಳ್ತಾರೆ. ಇನ್ನು 18ನೇ ನುಡಿಯಲ್ಲಿ ಈ ಸುಷುಮ್ನ ನಾಡಿಯಲ್ಲಿ ಎಲ್ಲ ಚಕ್ರಗಳು ಇವೆ, ಕಮಲಗಳು ಇವೆ, ಈ ಕೋಶಗಳು ಇವೆ, ಎಲ್ಲವೂ ಇದೆ. ಅದಕ್ಕೆ ಮಂಡಲಗಳಿವೆ. ಕೋಶಗಳೆಲ್ಲ ಧಾತುಗಳ ಮಧ್ಯದಲ್ಲಿವೆ, ಇಲ್ಲಿ ಮಂಡಲಗಳಿವೆ. ಹಾಗೆ ಹೃದಯದಲ್ಲಿದ್ದಂತಹ ಅಷ್ಟದಳ ಕಮಲದಲ್ಲಿ ಅದೇ ಸ್ಥಾನದಲ್ಲಿ ತ್ರಿಕೋಣ ಚಕ್ರ ಇದೆ, ತ್ರಿಕೋಣ ಮಂಡಲ ಇದೆ ಅಂತ ಹೇಳ್ತಾರೆ. ತ್ರಿಕೋಣ ಚಕ್ರ ಅಂತ ಹೇಳ್ತಾರೆ, ತ್ರಿಕೋಣ ಮಂಡಲ ಅಂತ ಹೇಳ್ತಾರೆ. ಅದು ಅಗ್ನಿ ಮಂಡಲ ಇದೆ. ಅಲ್ಲಿ ದಿನನಿತ್ಯ ವಾಯುದೇವರು ಪಾಪ ಪುರುಷನ ಸುಡುತ್ತಾರೆ ಅಂತ. ಅಗ್ನಿಯಲ್ಲಿ ಸುಡುತ್ತದೆ, ಸಂಕರ್ಷ ಪರಮಾತ್ಮ ಇರ್ತಾನೆ, ಅಗ್ನಿ ಅವನು ಸುಡುತ್ತಾರೆ ಅಂತ. ಅದು ಈ ನಾಭಿಯಲ್ಲಿ ಷಟ್ಕೋಣ ಮಂಡಲದಲ್ಲಿ ವಾಯುದೇವರು ಒಣಗಿಸ್ತಾರೆ. ಆಮೇಲೆ ಅದರ ಮೇಲೆ ಹೇಳ್ಕೊಂಬರ್ತೀವಿ, ಅಲ್ಲಿ ತ್ರಿಕೋಣ ಮಂಡಲದಲ್ಲಿ ಹಾಕ್ತೀವಿ, ಅಲ್ಲಿ ಅಗ್ನಿ ಇದ್ದಾನೆ, ಅಲ್ಲಿ ಸಂಕರ್ಷ ಪರಮಾತ್ಮ ಇದ್ದಾನೆ, ಅಲ್ಲಿ ಸುಡ್ತಾನೆ ಅಂತ ಹೇಳ್ತಾರೆ. ಆಮೇಲೆ ವಾಸುದೇವ ಪರಮಾತ್ಮ ನನ್ನ ನೆತ್ತಿಯಿಂದ ಅಮೃತ ವರ್ಷವನ್ನು ಮಾಡ್ತಾಳೆ. ಇದು ನಾವು ಗುರುಮಂತ್ರ ಮಾಡುವಾಗ ಹೇಳ್ತೀವಿ. ಇನ್ನು 19ನೇ ನುಡಿಯಲ್ಲಿ ಈ ಸುಷುಮ್ನ ನಾಡಿ ಮಧ್ಯದಲ್ಲಿ ಹೃದಯದಲ್ಲಿ ಇಲ್ಲಿ ಮೂಲೇಶ್ವರ ಹೇಗಿದೆ ಅಂತ. ಅದು ಅಷ್ಟದ ಕಮಲದಲ್ಲಿ ಮಧ್ಯದಲ್ಲಿ ಕೇಸರದಲ್ಲಿ ಅಗ್ರೇಶ,
ಪೂರ್ತಿ ವ್ಯಾಪ್ತನಾದಂಥ ಪ್ರಾದೇಶ. ಆಮೇಲೆ ಅಲ್ಲಿ ಕೇಸರ ಮತ್ತು ಇದು ದಳಕ್ಕೆ ಜಾಯಿಂಟ್ ಏನಿರ್ತಲ್ಲ ಅಲ್ಲಿ ಮೂಲೇಶ ಇದ್ದಾನೆ ಅಂತ. ಅದೇ ಇಲ್ಲಿ ಮೂಲೇಶ ರೂಪಿ ಪರಮಾತ್ಮ ಇದ್ದಾನೆ. ಆ ಮೂಲೇಶನ ಪಾದಕ್ಕೆ ವಾಯುದೇವರು ಇದ್ದಾರೆ. ವಾಯುದೇವರ ಪಾದಕ್ಕೆ ನಾವು ಜೀವ ಇದ್ದೀವಿ. ಆ ಜೀವ ಅಲ್ಲಿ ಲಿಂಗ ಮತ್ತು ಅನಿರುದ್ಧ ದೇಹ ಸಹಿತವಾಗಿ ಇದೆ ಅಂತ. ಸೊ ಅಲ್ಲಿ ಅಂದರೆ ನಮ್ಮ ಸ್ಥಾನ ಎಲ್ಲಿದೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು 20ನೇ ನುಡಿಯಲ್ಲಿ ಇದು ಮೂಲೇಶ ರೂಪಿ ಪರಮಾತ್ಮ, ಮೂಲೇಶ ಅವನೇ ಹಂಸರೂಪಿ ಪರಮಾತ್ಮ. ಅದೆಲ್ಲ ದಳಗಳಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಆಮೇಲೆ ಅಲ್ಲಿ ಕಾಲದಲ್ಲಿ ಅಲ್ಲಿ ಸಂಚಾರ ಮಾಡ್ತಾನೆ. ಅಲ್ಲಿ ದಿಕ್ಪಾಲಕರಿದ್ದ, ಅಷ್ಟು ದಿಕ್ಪಾಲಕರಿದ್ದಾಗ ಎಲ್ಲ ದಳದಲ್ಲಿ ದಿಕ್ಪಾಲಕರಿದ್ದಾಳೆ. ಆ ದಿಕ್ಪಾಲಕರು ಅಲ್ಲಿ ತಮ್ಮ ಉಪಾಸ ದೇವತೆ ಭಗವಂತನ ರೂಪ ಇರ್ತದೆ. ಆ ಭಗವಂತ ಸೇವೆ ಮಾಡ್ತಾ ಇರ್ತಾರೆ. ಸೊ ಅಲ್ಲಿ ಆ ದಳದಲ್ಲಿ ಆಯಾ ದೇವತೆಗಳು ಒಂದು ಪೂಜೆ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಈ ಹಂಸರೂಪಿ ಪರಮಾತ್ಮ ಚಕ್ರದಂತೆ ತಿರುಗಿಸ್ತಾ ಇರ್ತಾನೆ. ಈ ಜೀವನನ್ನು ತಿರುಗಿಸ್ತಾ ಯಾವ ದಳಕ್ಕೆ ಹೋದರೆ ಯಾವ ಭಾವನೆ ಬರ್ತದೆ ಅನ್ನೋದನ್ನು ಇಲ್ಲಿ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ನುಡಿಯನ್ನು ಸೇರಿಸಿ ಒಟ್ಟಿಗೆ ಒಂದು ಚಾರ್ಟ್ ಮಾಡಿದ್ದೀನಿ ನಾನು. ಆ ಪ್ರಕಾರ ಓದುತ್ತೀನಿ. ಇಲ್ಲಿ 4 ನುಡಿ 21, 22, 23, 24 ಈ 4 ನುಡಿ ಸೇರಿಬಿಟ್ಟು ಎಲ್ಲ ಕೂಡಿಬಿಟ್ಟು ಏನಿದೆ ಅಂತಂದರೆ ಇಲ್ಲಿ ಪೂರ್ವಕ್ಕೆ ಇಂದ್ರ ಇದ್ದಾನೆ. ಅಲ್ಲಿ ಉಪೇಂದ್ರ ರೂಪಿ ಪರಮಾತ್ಮ ಅಂದು ಅಲ್ಲಿ ಸೇವೆ ಮಾಡ್ತಾನೆ. ಅಲ್ಲಿ ಬಂದಾಗ ಅದೇ ಈ ಹಂಸರೂಪಿ ಪರಮಾತ್ಮ ಅಂದರೆ ಮೂಲೇಶ ನಮ್ಮ ಜೀವನ ಕರ್ಕೊಂಡು ಮೂಲೇಶನ ಪಾದಕ್ಕೆ ವಾಯುದೇವರ ಪಾದಕ್ಕೆ ನಾವು. ಸೊ ಈ ಮೂಲೇಶ ವಾಯುದೇವರ ನಮ್ಮ ಜೀವ ಸಹಿತವಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಸೊ ಈ ಪೂರ್ವ ದಿಕ್ಕಿಗೆ ಇಂದ್ರ ಉಪೇಂದ್ರ ರೂಪಿ ಪರಮಾತ್ಮನ ಆರಾಧನೆ ಮಾಡ್ತಾನೆ. ಅಲ್ಲಿ ಬಂದಾಗ ನಾವು ಸತ್ಪುಣ್ಯದ ಜೊತೆ ಭಗವಂತನಲ್ಲಿ ಪ್ರೀತಿಗಾಗುವಂಥ ಕಾರ್ಯಗಳು ಮಾಡುವಂಥ ಬುದ್ಧಿ ಬರ್ತದೆ. ಆಮೇಲೆ ಇಲ್ಲಿ ಆಗ್ನೇಯದಲ್ಲಿ ಅಗ್ನಿ ಇರ್ತಾನೆ. ಅಲ್ಲಿ ಪರಶುರಾಮ ರೂಪಿ ಪರಮಾತ್ಮ ಸೇವೆ ಮಾಡ್ತಾರೆ. ಅಲ್ಲಿ ನಾವು ಬಂದಾಗ ಅಲ್ಲಿ ನಿದ್ರಾ ಆಲಸ್ಯವನ್ನು ಭಾವನೆ ನಮಗೆ ಬರ್ತದೆ. ಇನ್ನು ದಕ್ಷಿಣಕ್ಕೆ ಯಮ ಇದ್ದಾನೆ. ಅಲ್ಲಿ ರಾಮರೂಪಿ ಪರಮಾತ್ಮ ಅವರು ಆರಾಧನೆ ಮಾಡ್ತಾ ಇರ್ತಾರೆ. ಅಲ್ಲಿ ಆ ದಿಕ್ಕಿಗೆ ಬಂದಾಗ ಅಲ್ಲಿ ನಮ್ಮ ಕೋಪ ಕ್ರೂರ ಭಾವನೆ, ಕ್ರೂರ ಬುದ್ಧಿ ಎಲ್ಲ ಬರ್ತದೆ. ಆಮೇಲೆ ನೈಋತ್ಯಕ್ಕೆ ಬಂದಾಗ ನಿವೃತ್ತಿ ಇರ್ತಾನೆ. ಅಲ್ಲಿ ಜನಾರ್ದೂಪಿ ಪರಮಾತ್ಮ ಆರಾಧನೆ ಮಾಡ್ತಾ ಇರ್ತಾರೆ. ಅಲ್ಲಿ ಬಂದ ನಮಗೆ ಪಾಪಕರ್ಮದ ಬುದ್ಧಿ ಬರ್ತದೆ ಅಂತ. ಪಶ್ಚಿಮಕ್ಕೆ ಬಂದಾಗ ಅಲ್ಲಿ ವರುಣ ಇರ್ತಾನೆ. ಮತ್ಸ್ಯರೂಪಿ ಪರಮಾತ್ಮ ಆರಾಧನೆ ಮಾಡ್ತಾ ಇರ್ತಾನೆ. ಅಲ್ಲಿ ವಿನೋದ ಮಾಡುವಂಥ ಬುದ್ಧಿ ನಮಗೆ ಬರ್ತದೆ ಅಂತ ಹೇಳ್ತಾರೆ. ಆಮೇಲೆ ವಾಯುವ್ಯ ದಿಕ್ಕಿಗೆ ಬಂದಾಗ ಪ್ರಭುವಾಯುದೇವರು ಅಲ್ಲಿ ಬಂದಾಗ ಪ್ರವಾಸ ಮಾಡೋಕ್ಕೂ ಯಾತ್ರಾ ಮಾಡೋಕ್ಕೂ ಅಂತ ಅನಿಸ್ತದೆ. ಅಲ್ಲಿ ಅವರು ಹೈಗ್ರೀವ ರೂಪಿ ಪರಮಾತ್ಮ ಅಂದು ಚಿಂತನೆ ಆರಾಧನೆ ಮಾಡ್ತಾ ಇರ್ತಾರೆ. ಇನ್ನು ಉತ್ತರಕ್ಕೆ ಬಂದಾಗ ಅಲ್ಲಿ ಕುಬೇರನ ಮನೆ. ಅಲ್ಲಿ ಬಂದಾಗ ಅವರು ಕಪಿಲರೂಪಿ ಪರಮಾತ್ಮನ ಆರಾಧನೆ ಮಾಡ್ತಾರೆ. ಅಲ್ಲಿ ಬಂದಾಗ ನಮಗೆ ಧರ್ಮದ ಬುದ್ಧಿ ಬರ್ತದೆ ಅಂತ ಹೇಳ್ತಾರೆ. ಇನ್ನು ಈಶಾನ್ಯ ದಿಕ್ಕಿಗೆ ರುದ್ರದೇವ್ರ ಮನೆ. ಅಲ್ಲಿ ನರಸಿಂಹರೂಪಿ ಪರಮಾತ್ಮ ಆರಾಧನೆ ಮಾಡ್ತಾ ಇರ್ತಾರೆ. ಅಲ್ಲಿ ಬಂದಾಗ ನಮಗೆಲ್ಲ ದಾನಗಳು ಮಾಡುವಂಥ ಇಚ್ಛೆ ಬರ್ತದೆ ಅಂತ ಹೇಳ್ತಾರೆ. ಸೊ 4 ನುಡಿಯಲ್ಲಿ ಎಲ್ಲೆಲ್ಲಿ ಬಂದರೆ ಏನೇನು ಬರ್ತದೆ ಅಂತ, ಏನೇನು ನಮಗೆ ಬುದ್ಧಿ ಬರ್ತದೆ ಅನ್ನೋದು ಹೇಳ್ತಾ ಇದ್ದಾರೆ. ಇನ್ನು 25 ನುಡಿಯಲ್ಲಿ ಇದು ಲಿಂಗ ದೇಹ ಸ್ವರೂಪ ದೇಹದಲ್ಲಿ ನಮಗೆ ಸ್ಫುರಣ ಆಗ್ತದೆ. ಅದು ಅಲ್ಲಿ ಪ್ರೇರಣೆ ಆಗ್ತದೆ. ಅಲ್ಲಿಂದ ಮೆಸೇಜ್ ಲಿಂಗ ದೇಹಕ್ಕೆ ಹೋಗ್ತದೆ. ಲಿಂಗ ದೇಹದಿಂದ ಅನಿರುದ್ಧ ದೇಹಕ್ಕೆ ಮೆಸೇಜ್ ಬರ್ತದೆ. ಅಲ್ಲಿ ಎಲ್ಲ ದೈತ್ಯಗಳು ಇರ್ತಾರೆ. ಅವರಿಗೆ ಪ್ರೇರಣೆ ಆಗ್ತದೆ. ಅವರು ಸ್ಥೂಲ ದೇಹದಿಂದ ಕಾರ್ಯ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇನ್ನು ಈ 4 ದೇಹಕ್ಕೆ ಯಾವ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ ಅಂತ ಇಲ್ಲಿ ಬೇರೆ ಕಡೆ ಬೇರೆ ರೀತಿಯಾದಂಥ ಹೆಸರು ಬರ್ತದೆ. ಯಾಕೆಂದರೆ ಭಗವಂತ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಆಯಾ ಕಾರ್ಯ ಮಾಡುವಾಗ ಆಯಾ ಹೆಸರು ಕೊಡ್ತಾರೆ. ಸೊ ಯಾವುದೂ ತಪ್ಪಿಲ್ಲ ಅಂತ ನಾವು ಪದೇ ಹೇಳ್ತಾ ಇರ್ತೀನಿ. ಆಮೇಲೆ ಈ ಸ್ವರೂಪ ದೇಹದಲ್ಲಿ ವ್ಯಾಪ್ತರಾದಂಥ ನರಸಿಂಹರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ಲಿಂಗ ದೇಹಕ್ಕೆ ನಿಯಮನ ಮಾಡುವಂಥ ಪುರುಷ ರೂಪಿ ಪರಮಾತ್ಮ. ಅನಿರುದ್ಧ ದೇಹಕ್ಕೆ ಅನಿರುದ್ಧ ರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ಆಮೇಲೆ ಸ್ಥೂಲ ದೇಹವನ್ನು ಪ್ರಜ್ಞರೂಪಿ ಪರಮಾತ್ಮ ನಿಯಮನ ಮಾಡ್ತಾನೆ. ಸೊ ಆಯಾ ದೇಹವನ್ನು ಕೊಡ್ತಾನೆ. ಆ ರೀತಿಯಾಗಿ ತಿಳ್ಕೋಬೇಕು. ಅದು ಸ್ವರೂಪ ದೇಹನ ನರಸಿಂಹರೂಪಿ ಪರಮಾತ್ಮ ಕೊಡ್ತಾನೆ ಆ ದೇಹವನ್ನು. ಲಿಂಗ ದೇಹದಲ್ಲಿ ಮುಂಚಿನ ಅನಾದಿಯಿಂದ ಇರ್ತದೆ. ಪುರುಷ ರೂಪಿ ಪರಮಾತ್ಮ ನಿಯಮನ ಮಾಡೋಕ್ಕಿರ್ತಾನೆ. ಆಮೇಲೆ ಅನಿರುದ್ಧ ರೂಪಿ ಪರಮಾತ್ಮ ದೇಹವನ್ನು ಕೊಡ್ತಾನೆ. ಸೃಷ್ಟಿ ಬರುವಾಗ ಕೊಡ್ತಾನೆ. ಸ್ಥೂಲ ದೇಹವನ್ನು ಪ್ರಜ್ಞರೂಪಿ ಪರಮಾತ್ಮ ಕೊಡ್ತಾನೆ. ಅಲ್ಲಿ ಆ ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು 27ನೇ ನುಡಿಯಲ್ಲಿ ಈ ಸಪ್ತ ಧಾತುಗಳಲ್ಲಿ ಸಪ್ತ ರೂಪಗಳು ಇವೆ ಭಗವಂತಂದು. ಅಲ್ಲಿ ಮರುದ್ಗಣದವರು 49 ಮರುದ್ಗಣರು ಇದ್ದಾರೆ. ಅಲ್ಲಿ ಸಾಮರೂಪಿ ಪರಮಾತ್ಮ ಒಂದು ಭಗವಂತನ ಸಾಮರೂಪವನ್ನು ಚಿಂತನೆಯಲ್ಲಿ ಕೊಟ್ಟಿದ್ದಾರೆ. ಇನ್ನು 28ನೇ ನುಡಿಯಲ್ಲಿ ಇಲ್ಲಿ 5
ಸಪ್ತಧಾತುಗಳಿವೆ. ಆ ಎಲ್ಲ ಎರಡೆರಡು ಧಾತು ಮಧ್ಯದಲ್ಲಿ ಒಂದೊಂದು ಕೋಶ, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶಗಳಿವೆ. ಸೊ ತ್ವಕ್, ಚರ್ಮ ಮತ್ತು ಮಾಂಸ ಮಧ್ಯದಲ್ಲಿ ಅನ್ನಮಯ ರೂಪ, ಮಾಂಸ ಮತ್ತು ರುಧಿರ ಮಧ್ಯದಲ್ಲಿ ಪ್ರಾಣಮಯ ಕೋಶ, ರುಧಿರ ಮತ್ತು ಮೇಧಸ್ಸಿನಲ್ಲಿ ಮನೋಮಯ ಕೋಶ, ಮೇಧಸ್ಸು ಮತ್ತು ಮಧ್ಯದಲ್ಲಿ ವಿಜ್ಞಾನಮಯ ಕೋಶ, ಮಜ್ಜ ಮತ್ತು ಹಸಿದಲ್ಲಿ ಆನಂದಮಯ ಕೋಶ ಅಂತ ಹೇಳ್ತಾ ಇದ್ದಾರೆ. ಈ 5 ಕೋಶಕ್ಕೆ ನಿಯಮನವಾದಂಥ ರೂಪಗಳು ಅನಿರುದ್ಧ ಪ್ರದೀಪ ಸಂಕಟ ವಾಸುದೇವ ನಾರಾಯಣ ವಿದ್ಯೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ 29ನೇ ನುಡಿಯಲ್ಲಿ ಈ ಒಟ್ಟು ರೂಪಗಳನ್ನು ಅಂದರೆ ಇಲ್ಲಿ ಸಂಧಿ ನಮ್ಮ ಶರೀರದಲ್ಲಿ 360 ಸಂಧಿಗಳಿವೆ, ಅಂದರೆ ಜಾಯಿಂಟ್ಸ್ ಇದೆ. ಅಲ್ಲಲ್ಲಿ ಅಷ್ಟಷ್ಟು ಎಷ್ಟು ಭಗವತ್ ರೂಪಗಳಿವೆ ಅಂತ ಹೇಳಿ, ಅದು 360 ರೂಪ. ಅದರಲ್ಲಿ 3ರಿಂದ ಅಂದರೆ ಮಜ್ಜ, ಅಸ್ಥಿ, ಸಂಧಿ 3 ಕಡೆಯೂ ಇವೆ. ಸೊ ಅದಕ್ಕೆ ಅಲ್ಲಲ್ಲಿ ಅದಕ್ಕೆ 3ರಿಂದ ಗುಣಾಕಾರ ಮಾಡಿ 1080 ರೂಪಗಳನ್ನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 30ನೇ ನುಡಿಯಲ್ಲಿ ಇಲ್ಲಿ ಒಂದು ಹುಳದು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಕೀಟ ಪೇಶಸ್ಕಾರಿ ಅಂತ ಹುಳ. ಅದಕ್ಕೆ ಮೊದಲು ಒಂದು ಅಳಿ ಅಂತ ಹೇಳ್ತಿಲ್ಲ, ಇರ್ತದೆ ಅದನ್ನು. ಅದಕ್ಕೆ ಒಂದು ಕುರಡಿ ಕುಠಾರ ಅಂತ ಒಂದು ಹುಳದ ಹೆಸರು. ಅದಕ್ಕೆ ಮಣ್ಣಿನ ಮನೆ ಕಟ್ತಿದೆ, ಒಳಗಡೆ ಇರ್ತದೆ. ಆಮೇಲೆ ಈ ಹುಳ ತಂದು ಅದಕ್ಕೆಲ್ಲ ಆಹಾರ ಕೊಡ್ತಾ ಇರ್ತದೆ. ಸೊ ದಿನಾಲು ಆ ಹುಳಕ್ಕೆ ಅದು ಬೇರೆ ಆಕಾರದಿದ್ದಂಥ ಹುಳ ಅದು ಹುಳ ಇದನ್ನು ಈ ರೆಕ್ಕೆ ಇದ್ದಂಥ ಹುಳದಿಂದ ಎಲ್ಲ ಆಹಾರ ಸಿಗ್ತಿರ್ತದೆ. ಸೊ ದಿನಾಲು ನೋಡ್ತಾ ಇರ್ತದೆ. ನೋಡಿ ಅದರದ್ದೇ ಚಿಂತನೆ, ನನಗೆ ಆಹಾರ ಕೊಡ್ತಾ ಇಲ್ಲ, ಉಪಕಾರ ಮಾಡಿದ ಅಂತ ತಿಳ್ಕೊಂಡು ಅದರದ್ದು ಒಂದು ಚಿಂತನೆ ಮಾಡ್ತಾ ಇದ್ದದಕ್ಕೆ ಮಾಡ್ತಾ ತನಗೂ ಅದೇ ರೂಪ ಬರ್ತದೆ ಅಂತ. ಅದೇ ರೀತಿಯಾಗಿ ಜೀವಕ್ಕೆ ಕೂಡ ದಿನನಿತ್ಯ ಭಗವಂತನ ಚಿಂತನೆ ಮಾಡಿ ಮೋಕ್ಷದಲ್ಲಿ ನಮಗೆ ಭಗವಂತನ ರೂಪವನ್ನು ಬರ್ತದೆ. ಅದು ಭಗವಂತ ರೂಪ ಅಂದರೆ ಆಕಾರ ಅಷ್ಟೇ. ಅಂದರೆ ಒಂದು 4 ಕೈ, ಅದು ಸ್ವರೂಪ ಆನಂದಮಯ ಪ್ರಕಾಶಮಾದಂಥ ದೇಹವನ್ನು ಬರ್ತದೆ. ಪೀತಾವರು ಹುಟ್ಟಿದಂಥ ದೇಹ, ಶಂಖಚಕ್ರ ಗದಾ ಪದ್ಮನೂ ಇರ್ತದೆ. ಆದರೆ ವಕ್ಷಸ್ಥಳ ನಿವಾಸಿ ಲಕ್ಷ್ಮೀದೇವಿ ಇರುವುದಿಲ್ಲ. ಇದು ಒಂದೇ ಡಿಫ್ರೆನ್ಸು. ಆದರೆ ಆಯಾ ಯೋಗದಲ್ಲಿ ಅಲ್ಲಿ ಕೂಡ ತಿರ್ಗಾ ತಾರತಮ್ಯ ಇದೆ. ಸೊ ಆಯಾ ಜೀವರ ಯೋಗ್ಯತಾನುಸಾರವಾಗಿ ಅವರ ಸ್ವರೂಪ ಆನಂದವನ್ನು, ಜ್ಞಾನವನ್ನು ಪ್ರಕಟ ಆಗ್ತಾ ಇರ್ತದೆ ಅಂತ. ಭಗವಂತನ ಸಾಟಿ ಇಲ್ಲ, ಅವನು ಅಂದರೆ ಬರೀ ರೂಪ ಮಾತ್ರ ಹಾಗೆ. ಅದೇ ರೀತಿಯಾಗಿ ಈ ಹುಳದ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇನ್ನು 31ನೇ ನುಡಿಯಲ್ಲಿ ಈ ಬರಿಯ ದೇಹದೋಳು, ಅಂದರೆ ಯಾವಾಗಲೂ ಮೊದಲನೇ ನುಡಿಯಲ್ಲಿ ಈ ಸಂಧಿಯಲ್ಲಿ ಏನು ವಿಷಯ ಇದೆ ಅಂತ ಹೇಳ್ತಾರೆ. ಆಮೇಲೆ ಕೊನೆಯ ಸಂಧಿಯಲ್ಲಿ ಕೂಡ ಅದನ್ನು ಒಂದು ಸಮರ್ಪಣೆ ಮಾಡ್ತಾರೆ. ಅಂದರೆ ಈ ರೀತಿಯಾಗಿ ಅಂದರೆ ದೇಹೊಳಗಳೇ ಭಗವದ್ ರೂಪ ಮರೆಯದಲೆ ಮನದಿ ಪದೇ ಭಕುತಿಯಲ್ಲಿ ಸ್ಮರಿಸ, ಅದೇ ಪದೇ ಚಿಂತನೆ ನಾವು ಮಾಡಬೇಕು. ಆವಾಗ ಜಗನ್ನಾಥ ವಿಠಲ ಸಮೀಪಗನು ಸಮೀಪ ಆಗ್ತಾನೆ. ಈ ಕೂಡ ನಮ್ಮ ಸಮೀಪನೇ ಇದ್ದಾನೆ, ಅದು ನಮ್ಗೆ ಕಾಣಿಸೋದಿಲ್ಲ, ಅದು ನಮ್ಗೆ ಕಾಣಿಸುವಷ್ಟು ಸಮೀಪ ಆಗ್ತಾನೆ. ಅದೇ ನಮ್ಮವ್ರು ಆಗ್ತಾರೆ ಅಂತ. ಇವತ್ತಿನ ಓಣಿಯಲ್ಲಿ ಎಷ್ಟೋ ಜನ ಇರ್ತಾರೆ, ಅವ್ರು ನಮ್ಮ ಬಹಳ ಹತ್ತಿರದವ್ರು ಅಂತ ಹೇಳ್ತೇವೆ. ಅದು ಮನೆ ದೂರ ಇರ್ತದೆ, ಅದನ್ನು ಮಾನಸಿಕವಾಗಿ ಹತ್ತಿರ ಆಗಿರ್ತಾರೆ. ಅದೇ ರೀತಿಯಾಗಿ ನಾವು ಪಕ್ಕದಲ್ಲಿ ನಮಗೆ ಹತ್ತಿರ ಆಗಿರೋದಿಲ್ಲ. ಸೊ ಮಾನಸಿಕವಾಗಿ ಹತ್ತಿರ ಆಗ್ತೀವಲ್ಲ, ಅದೇ ರೀತಿಯಾಗಿ ಭಗವಂತ ನಮ್ಮ ಮಾನಸಿಕವಾಗಿ ಹತ್ತಿರ ಆಗ್ತಾನೆ. ಅದಕ್ಕೆ ಸಮೀಪನಾಗಿ ತಾನಾಗಿ ಅಂತ ಹೇಳ್ತಾರೆ. ಸಂತತ ಅಪರೋಕ್ಷ ಮಾಡಿ ಎಲ್ಲ ಜೀವರಾಶಿಗಳಿಗೆ ಅಪರೋಕ್ಷ ಜ್ಞಾನ ಮಾಡಿಸಿ ಅವರವರ ಸ್ವರೂಪ ಆನಂದವನ್ನು ಕೊಡ್ತಾನೆ ಭಗವಂತ. ಪೊರೆಯವನು ಎಲ್ಲ ಕಾಲದಲ್ಲಿ ಭಗವಂತ ರಕ್ಷಣೆ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲ ಕಾಲದಲ್ಲಿ ಅಂತಂದರೆ ಸೃಷ್ಟಿ ಬರೋಕ್ಕಿಂತ ಮುಂಚೆ, ಸೃಷ್ಟಿಗೆ ಬಂದ ಮೇಲೆ, ಮೋಕ್ಷದಲ್ಲಿ ಕೂಡ ಸತತ ಎಲ್ಲ ಅನೇಕ ಜನ್ಮಗಳಾಗ್ತೀವಿ. ಎಲ್ಲ ಜನ್ಮದಲ್ಲಿ ಕೂಡ ಭಗವಂತ ನಮಗೆ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ 9ನೇ ಸಂಧಿ ಸ್ಥಳ. ಇದನ್ನು ಹೇಳೋದು ಬಹಳ ಸಂಕ್ಷಿಪ್ತವಾಗಿದೆ. ಹೇಳಿದ್ನಲ್ಲ, ಒಂದು ಸಂಧಿ ಕನಿಷ್ಠ ನಮಗೆ 8 ಅವರ್ಸ್ ಬೇಕು ಅಂತ, ಅದನ್ನು 20 ನಿಮಿಷದಲ್ಲಿ ಮುಗಿಸ್ತೀನಿ ಅಂತಂದರೆ ಸುಮ್ಮನೆ ಇದು ಒಂದು ಅವಲೋಕನ ಮಾಡುವಂಥದ್ದು ಒಂದು ಚಿಂತನೆ. ಅಧಿಕ ಮಾಸದಲ್ಲಿ ಪ್ರತಿಯೊಂದು ಸಂಧಿ ಚಿಂತನೆ ಮಾಡುವ ಉದ್ದೇಶದಿಂದ ಇದು ಮಾಡ್ತಾ ಇದ್ದೇನೆ. ನೀವೆಲ್ಲರೂ ಸಹಕಾರ ಮಾಡಬೇಕು. 2 ದಿನ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ನಾನು ವಿಡಿಯೋವನ್ನು ಪೋಸ್ಟ್ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರಗಳು.